ಇಷ್ಟು ದಿನ ಪಟ್ಟದ ಫೈಟ್ ತಾರಕಕ್ಕೇರಿತ್ತು. ಅವರು ಸಿಎಂ ಇವರು ಸಿಎಂ ಅನ್ನೋ ಚರ್ಚೆ ಜೋರಾಗಿಯೇ ನಡೀತಾ ಇತ್ತು. ಇದೀಗ ವಿರೋಧಿಗಳು ಅಚ್ಚರಿಯಿಂದ ನೋಡುವಂತೆ ಸಿಎಂ ಸಿದ್ದರಾಮಯ್ಯ ದಾಖಲೆ ಬರೆದಿದ್ದಾರೆ. ದೇವರಾಜ ಅರಸು ದಾಖಲೆಯನ್ನು ಮುರಿದು ಸಿಎಂ ಸಿದ್ದರಾಮಯ್ಯ ಮುನ್ನುಗ್ತಾ ಇದ್ದಾರೆ. ದಾಖಲೆ ರಾಮಯ್ಯ ಅವರ ಸಾಧನೆ ಅದೆಷ್ಟು, ಆಪ್ತ ಬಳಗದಲ್ಲಿ ಸಂಭ್ರಮ ಹೇಗಿದೆ, ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಸಿದ್ದರಾಮಯ್ಯ ಹೊಸ ಇತಿಹಾಸ ಸೃಷ್ಟಿ. ಸಿದ್ದರಾಮಯ್ಯ ಸಾಹೇಬರು ಅನೇಕ ಜನಪರಗಳ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ದೇವರಾಜ ಅರಸು ದಾಖಲೆ ಮುರಿತಾ ಇದ್ದಾರೆ. ದೇವರಾಜ ಅರಸು ದಾಖಲೆಯನ್ನೇ ಮುರಿದ ಸಿಎಂ ಸಿದ್ದರಾಮಯ್ಯ. ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಅನ್ನು ನಾವು ಕೇಳಿ ಅವ್ರ ಸಿದ್ಧಾಂತ, ಆ ಎಲ್ಲಾ ಮೂರು ಜನಗಳ ಸಿದ್ಧಾಂತಗಳನ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬರಲ್ಲಿ ಕಾಣ್ತಾ ಇದೀವಿ ನಾವು. ದಾಖಲೆ ರಾಮಯ್ಯನ ಸಾಧನೆ 108, ಆಪ್ತ ಬಳಗ ಸಂಭ್ರಮ. ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯರ ಸಾಧನೆ ಸಾಮಾನ್ಯ ಅಂತೂ ಅಲ್ವೇ ಅಲ್ಲ. ರಾಜ್ಯ ರಾಜಕೀಯದಲ್ಲಿ ಇತಿಹಾಸವೊಂದನ್ನೇ ಸೃಷ್ಟಿಸಿದ್ದಾರೆ. ಇನ್ಮುಂದೆ ದೀರ್ಘಾವಧಿ ಸಿಎಂ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗ್ತಿದ್ದಾರೆ. ರಾಜಕೀಯ ಪುಟದಲ್ಲಿ ಅಚ್ಚಳಿಯದ ನೆನಪುಳಿಯುವಂತೆ ಮಾಡಿದ್ದಾರೆ. ಅದುವೇ ದೇವರಾಜ ಅರಸು ಅವರ ದಾಖಲೆ ಬ್ರೇಕ್ ಮಾಡಿ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಮುಂದುವರಿತಿರೋದು. ದೇವರಾಜು ಅರಸರ ದಾಖಲೆ ಇದುವರೆಗೂ ಯಾರಿಗೂ ಮುರಿಯೋಕಾಗಿರ್ಲಿಲ್ಲ. 7 ವರ್ಷ 239 ದಿನಗಳ ಕಾಲ ಸುದೀರ್ಘ ಸಿಎಂ ಆಗಿ ಚುಕ್ಕಾಣಿ ಹಿಡಿದಿದ್ರು. ಆದ್ರೆ ಇದೀಗ ಸಿಎಂ ಸಿದ್ದರಾಮಯ್ಯ ದೇವರಾಜು ಅರಸು ಅವರ ದಾಖಲೆಯನ್ನೇ ಪುಡಿಗಟ್ಟೋ ಮೂಲಕ ಹೊಸ ಇತಿಹಾಸ ಸೃಷ್ಟಿಸಿರೋದು ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗಕ್ಕೆ ಮತ್ತಷ್ಟು ಶಕ್ತಿ ಬಂದಂತಾಗಿದೆ. ಇದೇ ಹೊತ್ತಿನಲ್ಲೇ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದು ಹೀಗೆ. ಪರಿಪೂರ್ಣವಾಗಿ ಮುಗಿಸಿ ಮತ್ತೆ ಹೈಕಮಾಂಡ್ ಹೈಕಮಾಂಡ್ ಅವರು ಯಾವಾಗ ತೀರ್ಮಾನ ಮಾಡ್ತಾರೆ ವಿಶ್ವಾಸ ಇಲ್ಲ ಸರ್. ಪೂರ್ಣಾವಧಿಯ ಸಿಎಂ ಆಗುವ ಹೈಕಮಾಂಡ್ ವಿಶ್ವಾಸ ಇದೆ ಸರ್. ಅದಕ್ಕೆ ವಿಶ್ವಾಸ ಇದೆ. ವಿಶ್ವಾಸ ಇಲ್ಲದೆ ಈ ಸಂದರ್ಭ ಜಾಸ್ತಿ ಆಗಿದೆ. ಪೂರ್ಣಾವಧಿ ಸಿಎಂ ಆಗ್ತೀನಿ ವಿಶ್ವಾಸ ಪೂರ್ಣಾವಧಿ ಸಿಎಂ ಆಗ್ತೀನಿ ವಿಶ್ವಾಸ. ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ಸಿಎಂ ಸಿದ್ದರಾಮಯ್ಯ ಮಾಸ್ ಲೀಡರ್. ನೆನಪಿಟ್ಕೊಳ್ಳೋ 106 ಯೋಜನೆಗಳನ್ನ ಜಾರಿ ಮಾಡಿದ್ದಾರೆ. ಅನ್ನರಾಮಯ್ಯ, ಅಕ್ಷರ ರಾಮಯ್ಯ, ಕನ್ನಡ ರಾಮಯ್ಯ ಅಂತೆಲ್ಲ ಕರೆಸ್ಕೊಳ್ತಾರೆ. ಬಡವರ ಪರ ಧ್ವನಿ ಎತ್ತೋ ಮೂಲಕ ಸಾಕಷ್ಟು ಕೊಡುಗೆ ನೀಡಿದ್ದಾರೆ. ಆದ್ರೆ ಇದೀಗ ದಾಖಲೆ ರಾಮಯ್ಯ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗ್ತಿದ್ದಾರೆ. ಸಿದ್ದರಾಮಯ್ಯ ಸಾಧನೆಗೆ ರಾಜ್ಯಾದ್ಯಂತ ಸಂಭ್ರಮ ಜೋರಾಗಿ ನಡೀತಿದೆ. ಹಾಗಿದ್ರೆ ಹೆಚ್ಚು ಅವಧಿಗೆ ಸಿಎಂ ಆಗಿದ್ದ ಮುಖ್ಯಮಂತ್ರಿಗಳು ಯಾರ್ಯಾರು ಅನ್ನೋದನ್ನ ನೋಡೋದಾದ್ರೆ, ಸಿದ್ದರಾಮಯ್ಯ 7 ವರ್ಷ 240 ದಿನಗಳ ಕಾಲ ಸಿಎಂ ಆಗಿ ಮುಂದುವರಿತಿದ್ದಾರೆ. ಹಾಗೆ ಡಿ ದೇವರಾಜ ಅರಸು 7 ವರ್ಷ 239 ದಿನ, ಎಸ್ ನಿಜಲಿಂಗಪ್ಪ 7 ವರ್ಷ 175 ದಿನ, ರಾಮಕೃಷ್ಣ ಹೆಗಡೆ 5 ವರ್ಷ 216 ದಿನ ಹಾಗೂ ಬಿಎಸ್ ಯಡಿಯೂರಪ್ಪ 5 ವರ್ಷ 82 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿದ್ರು. ನೆಲಮಂಗಲದಲ್ಲಿ 2000 ಕೆಜಿ ನಾಟಿ ಕೋಳಿಯ ಬಾಡೂಟ. ಸಿಎಂ ಸಿದ್ದರಾಮಯ್ಯರ ಸಾಧನೆಗೆ ನೆಲಮಂಗಲದಲ್ಲಿ ನಾಟಿ ಕೋಳಿ ಔತಣಕೂಟ ಭರ್ಜರಿಯಾಗಿ ನಡೆಯಿತು. ಸಿದ್ದರಾಮಯ್ಯರಿಗೆ ಇಷ್ಟವಾದ ನಾಟಿ ಕೋಳಿ ಸಾರನ್ನ ಹಂಚಿದ್ದಾರೆ. ಬರೋಬ್ಬರಿ 2000 ಕೆಜಿ ನಾಟಿ ಕೋಳಿಯನ್ನು ಬಳಸಿ 6000ಕ್ಕೂ ಹೆಚ್ಚು ಜನರಿಗೆ ಬಾಡೂಟ ಬಡಿಸಲಾಯಿತು. ಇತ್ತ ಯಾದಗಿರಿಯಲ್ಲೂ ಅಭಿಮಾನಿಗಳ ಸಂಭ್ರಮಕ್ಕೆ ಭಾರವೇ ಇಲ್ಲದಂತಾಗಿದೆ. ಕಲ್ಯಾಣ ಕರ್ನಾಟಕ ಸಿದ್ದರಾಮಯ್ಯ ಅಭಿಮಾನಿಗಳ ಬ್ರಿಗೇಡ್ ನಗರದಲ್ಲಿ ಸಿಹಿ ಹಂಚಿ ಪಟಾಕಿ ಸಿಡಿಸಿದೆ. ಸಿದ್ದರಾಮಯ್ಯ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ಮಾಡಲಾಗಿದೆ. ಯಾದಗಿರಿ ನಗರದ ಬೈತುಲ್ ಮಾಲ್ ಫಂಕ್ಷನ್ ಹಾಲ್ ಇದ್ರಿ. ಈ ಒಂದು ಫಂಕ್ಷನ್ ಹಾಲ್ ನೋಡಬಹುದು. ಸದ್ಯ ಯಾದಗಿರಿ ನಗರ ಜನರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸಿದ್ದರಾಮಯ್ಯ ಅಭಿಮಾನಿಗಳಿಗೋಸ್ಕರ ಚಿಕನ್ ಬಿರಿಯಾನಿಯನ್ನು ತಯಾರು ಮಾಡಿದ್ದಾರೆ. ನೋಡ್ಬೋದು, ಸಾಕಷ್ಟು ಅಂದರೆ 6 ಬೃಹತ್ ಗಾತ್ರದ ಪಾತ್ರೆಗಳಲ್ಲಿ ಏನು ಚಿಕನ್ ಬಿರಿಯಾನಿ ಕೂಡ ಈಗ ರೆಡಿ ಆಗ್ತಿರೋಂಥದ್ದು. ಬೆಳಗ್ಗೆ 6 ಗಂಟೆಯಿಂದ ಸಹಿತ ಒಂದು ಚಿಕನ್ ಬಿರಿಯಾನಿ ಸಿದ್ಧಪಡಿಸುವಂಥ ಕೆಲಸಕ್ಕೆ ಇಲ್ಲಿರುವಂಥ ಅಡುಗೆ ಭಟ್ರು ಸಹಿತ ಈಗ ಮುಂದಾಗಿರುವಂಥದ್ದು. ಸುಮಾರು 6 ಪಾತ್ರೆಯಲ್ಲಿ ಸುಮಾರು 1.5 ಕ್ವಿಂಟಲ್ ಏನು ಚಿಕನ್ ಬಿರಿಯಾನಿ ಸಹಿತ ತಯಾರಾಗ್ತಿದೆ.
ಇದಿಷ್ಟೇ ಅಲ್ಲ, ಸಿದ್ದರಾಮಯ್ಯ ತವರು ಮೈಸೂರಿನಲ್ಲೂ ಸಂಭ್ರಮ ಸಡಗರ ಮುಗಿಲು ಮುಟ್ಟಿದೆ. ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಟೀಕೆ ಬಡಾವಣೆಯಲ್ಲಿ ನಾಟಿ ಕೋಳಿ ಪಲಾವ್ ಮಾಡಲಾಯಿತು. ಮೈಸೂರಿನಲ್ಲಿ ಅಭಿಮಾನಿಗಳ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ. ನಾನೀಗ ಸಿಎಂ ಸಿದ್ದರಾಮಯ್ಯ ಅವರ ಟೀಕೆ ಬಡಾವಣೆಯ ನಿವಾಸದ ಬಳಿ ಇದ್ದೇನೆ. ನೀವು ನೋಡ್ತಾ ಇರಬಹುದು, ಇವತ್ತು ಅಭಿಮಾನಿಗಳು ಸಿಎಂ ಸಿದ್ದರಾಮಯ್ಯ ಅವರಿಗೆ ಇಷ್ಟವಾದಂತಹ ನಾಟಿ ಕೋಳಿ ಪಲಾವನ್ನ ಸಾರ್ವಜನಿಕರಿಗೆ ಹಂಚುವ ಮುಖಾಂತರವಾಗಿ ಸಡಗರ ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಸಿದ್ದರಾಮಯ್ಯ ಬ್ಯಾನರ್ಗೆ ಕ್ಷೀರಾಭಿಷೇಕ ಮಾಡಲಾಯಿತು. ಏನಾದ ದಾಖಲೆನ ಮುರಿದು ಅವರಿಗೆ ಶಾಕ್ ಕೊಟ್ಟಿದ್ದಾರೆ, ಇನ್ನು ಮುಂದೆ ಕೂಡ ಶಾಕ್ ಕೊಡ್ತಾರೆ. ಅದಕ್ಕೆ ಅವರಿಗೆ ಹಾಲು ಅಭಿಷೇಕ ಮಾಡಿ ಅವರಿಗೆ ಶುಭಾಶಯ ಹೇಳ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ ಅಭಿಮಾನಿ ಬಳಗ ಸಿಎಂ ಹೆಸರಿನಲ್ಲಿ ವಿಶೇಷ ಪೂಜೆ ಮಾಡಿಸಿದೆ. ಪಟಾಕಿ ಸಿಡಿಸಿ ಸಿದ್ದು ಪರ ಜೈಕಾರ ಹಾಕಿದ್ದಾರೆ. ಮಂಡ್ಯದಲ್ಲೂ ಕೂಡ ವಿಭಿನ್ನವಾಗಿ ಈ ಸಂಭ್ರಮವನ್ನು ಆಚರಿಸಲಾಗಿದೆ. ಕುರಿ ಕಾಯ್ದ ಹುಡುಗನಯ್ಯ, ಅನ್ನಭಾಗ್ಯ ಕೊಟ್ಟ ಅನ್ನರಾಮಯ್ಯ ಎಂಬ ಬ್ಯಾನರ್ಗಳನ್ನ ಹಿಡಿದು ಅಭಿಮಾನಿಗಳು ಸಂಭ್ರಮಾಚರಣೆ ನಡೆಸಿದ್ರು. ಅದೇನೇ ಹೇಳಿ, ದೇವರಾಜ ಅರಸು ಅವರ ದಾಖಲೆ ಮುರಿಯೋ ಮೂಲಕ ಸಿದ್ದರಾಮಯ್ಯ ರಾಜ್ಯ ರಾಜಕೀಯದಲ್ಲಿ ಹೊಸ ಇತಿಹಾಸ ಬರೆದಿದ್ದಾರೆ. ರಾಜ್ಯಾದ್ಯಂತ ಅಭಿಮಾನಿಗಳ ಸಂಭ್ರಮಾಚರಣೆ ಜೋರಾಗಿ ನಡೀತಿದೆ. ಬ್ಯೂರೋ ರಿಪೋರ್ಟ್, TV9. ದಾಖಲೆ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆಗೋ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಆಪ್ತರು ಕೂಡ ಸಿದ್ದರಾಮಯ್ಯ ಇಲ್ಲದೆ ಇದ್ರೆ ಪಕ್ಷನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಡಿಕೆ ಆಪ್ತರು ಬೇರೆ ಲೆಕ್ಕಾಚಾರದಲ್ಲೇ ಇದ್ದಾರೆ. ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಪೂರ್ಣಾವಧಿ ಸಿಎಂ ಆಗುವ ವಿಶ್ವಾಸ, ಸಿದ್ದರಾಮಯ್ಯ ಕಾನ್ಫಿಡೆನ್ಸ್. ವಿಶ್ವಾಸ ಇದೆ. ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ಹೈಕಮಾಂಡ್ ಸುಮ್ಮನೆ ಕುಳಿತಿಲ್ಲ ಎಂದ ಡಿಕೆ ಆಪ್ತ HC ಬಾಲಕೃಷ್ಣ. ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ತೀವಿ. ಸಿದ್ದು ಇಲ್ಲದಿದ್ರೆ ಪಕ್ಷಕ್ಕೆ ಅವಕಾಶ ಕಮ್ಮಿ ಎಂದ ಆಪ್ತ KN ರಾಜಣ್ಣ. ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ, ದೇವೇಗೌಡ ಅವ್ರ ಕುಟುಂಬ ಇಲ್ಲ ಅಂದ್ರೆ JDS ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ. ಸಿದ್ದರಾಮಯ್ಯ ಹೊಸ ದಾಖಲೆ ಏನೋ ಬರೆದಿದ್ದಾರೆ, ಆದ್ರೆ ಪಕ್ಷದಲ್ಲಿ ನಾಯಕತ್ವದ ಚರ್ಚೆ ಇಲ್ವಾ? ಹಾಗಂತ ಹೇಳೋಕ್ ಸಾಧ್ಯನೇ ಇಲ್ಲ. ನಾಯಕರ ಮೂಲಕ ಆಗಿರಬಹುದು, ಬೆಂಬಲಿಗರ ಮೂಲಕವಾಗಿರಬಹುದು, ಒಂದಲ್ಲ ಒಂದು ರೂಪದಲ್ಲಿ ನಾಯಕತ್ವದ ವಿಚಾರ ಇನ್ನೂ ಜೀವಂತವಾಗಿಯೇ ಇದೆ. ಇದೀಗ ಸಿಎಂ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ಆಗೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಅಂದಿದ್ದಾರೆ. ಮತ್ತೆ ಅದು ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಅವರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ವಿಶ್ವಾಸ ಇಲ್ಲ ಸರ್. ಪೂರ್ಣಾವಧಿಯ ಸಿಎಂ ಆಗುವ ವಿಶ್ವಾಸ ಇದೆ ಸರ್. ಅದಕ್ಕೆ ವಿಶ್ವಾಸ ಇದೆ. ವಿಶ್ವಾಸ ಇದ್ದ ಚೀಫ್ ಮಿನಿಸ್ಟರ್ ಈ ಸಂದರ್ಭ ಜಾಸ್ತಿ ಆಗಿದೆ. ಪೂರ್ಣಾವಧಿ ಸಿಎಂ ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ಸಿಎಂ ಸಿದ್ದರಾಮಯ್ಯ ವಿಶ್ವಾಸದಲ್ಲಿದ್ರೆ DCM DK ಆಲ್ ದ ಬೆಸ್ಟ್ ಅಂತಿದ್ದಾರೆ. ಪೂರ್ಣಾವಧಿಯ ಸಿಎಂ ಆಗುವ ವಿಶ್ವಾಸ ಇದೆ ಸರ್. ಅದಕ್ಕೆ ವಿಶ್ವಾಸ ಇದೆ. ವಿಶ್ವಾಸ ಇದ್ದ ಚೀಫ್ ಮಿನಿಸ್ಟರ್ ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ಪೂರ್ಣಾವಧಿವರೆಗೂ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯ ಮತ್ತೆ ಹೇಳಿದ್ದಾರೆ ಸರ್ ಮೈಸೂರಲ್ಲಿ. ಈಗ ಒಳ್ಳೆಯದಾಗಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಗುಡ್ ಲಕ್. ಅಲ್ಲ ಸರ್, ಹೈಕಮಾಂಡ್ ತೀರ್ಮಾನ ಅಂತ ಹೇಳ್ತಾ ಇದ್ರು. ಈಗ ಮತ್ತೆ ಅವ್ರಿಗೆ ಹೇಳಿಕೆ ಮತ್ತೆ ಗೊಂದಲ ಆಗೋದಿಲ್ವಾ ಅಂತ. ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀರಿ. ನಮ್ಗೆ ಯಾರಿಗೂ ಗೊಂದಲ ಇಲ್ಲ, ನಿಮ್ಗೆ ಗೊಂದಲ ಇದೆ. ಐ ವಿಶ್ ಯು ಆಲ್ ದ ಬೆಸ್ಟ್. ಗುಡ್ ಲಕ್. ಇದೇ ಹೊತ್ತಿನಲ್ಲೇ ಸಿಎಂ ಸಿದ್ದರಾಮಯ್ಯ ಇಲ್ಲದೆ ಕಾಂಗ್ರೆಸ್ ಇಲ್ಲ ಅಂತ ಆಪ್ತ ಸಚಿವರು ಸಂದೇಶ ರವಾನೆ ಮಾಡಿದ್ದಾರೆ. ಈಗ ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ ಅಂತ ಹೇಳಿದೇನೋ ಇಲ್ವೋ? ಅಸೆಂಬ್ಲಿಲಿ ಹೇಳಿದ್ದೀನಿ. ಮತ್ತೆ ಪದೇ ಪದೇ ಯಾಕೆ ಹೇಳ್ತೀನಿ? ಎರಡು ಸತಿ ಹೇಳ್ಬೇಕು. ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ, ದೇವೇಗೌಡ ಅವ್ರ ಕುಟುಂಬ ಇಲ್ಲ ಅಂದ್ರೆ JDS ಇಲ್ಲ, ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ. ವಿವೇಚನೆಯುಳ್ಳ ಕೊಡ್ರಪ್ಪ ಅಧಿಕಾರನ ಅಂತ ಹೇಳಿದ್ರು ಬಾಬಾ ಸಾಹೇಬ್. ನೀವು ಯಾರ್ಯಾರಿಗೂ ಕೊಟ್ಬಿಟ್ರೆ ಓದೋರಿಗೆ ಕಾರಿಂದ ಇಳಿದ ತಕ್ಷಣ ಮುಂದಿನ ಮುಖ್ಯಮಂತ್ರಿ ಜೈ ಜಿಂದಾಬಾದ್ ಹೋಗೋದೇ ಕೆಲಸ ಎಲ್ರಿಗೂ. 8 ಜನ ಮುಖ್ಯಮಂತ್ರಿ ಮಾಡೋದು ಇರೋದೇ ಒಂದೇ ಸೀಟು. ಓದೋರು ನನಗೂ ಹೇಳ್ತಾರೆ, ಪರಮೇಶ್ವರ್ಗೂ ಹೇಳ್ತಾರೆ,
ಈ ನಮ್ಮ ಸೇಟ್ಗೂ ಹೇಳ್ತಾರೆ, ಎಲ್ಲರಿಗೂ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ. ಬಹುದಿನಗಳ ಒಂದು ದಾಖಲೆ ಇವತ್ತು ಮುರಿದಿದ್ದಾರೆ. ಸೊ ಒಳ್ಳೆಯದು. ಯಾಕಂದರೆ ಅವರು ಬರಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ. ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. 5 ವರ್ಷ ನಾವೆಲ್ಲ ಭಾಷಿದ್ದೀವಿ, ಅವ್ರಿಗೆ ಇರೋದು 5 ವರ್ಷ ಅಂತ. ಸೊ ಈಗ ಸುಮಾರು ಅರ್ಧ ಆಗಿದ್ದಾರೆ, ಇನ್ನು ಅರ್ಧ ಇದ್ದರೆ ಒಳ್ಳೆಯದಂತ ನಾನು ಹೇಳಿದ್ದೀನಿ, ಅವರು ಹೇಳಿದ್ದಾರೆ. ಸ್ವಂತ ಬೆಳಗಾವಿ ಅಧಿವೇಶನ ಕೂಡ ಅವರು ಹೇಳಿದ್ದಾರೆ. ಸೊ ಆದರೆ ಒಳ್ಳೇದಂತ ನಮ್ಮ ಭಾವನೆ. ಮನೆ ಮಾಡ್ತಾರೆ. ಇನ್ನೆಷ್ಟು 15 ದಿವಸ ತಿಂಗಳು ಉಳಿದಿದೆ, ಅಷ್ಟೇ 1 ತಿಂಗಳಿದೆ. ಸಿಎಂ ಸಿದ್ದರಾಮಯ್ಯ ವಿಶ್ವಾಸವನ್ನಷ್ಟೇ ವ್ಯಕ್ತಪಡಿಸಿದ್ದಾರೆ. ಮುಂದುವರಿತೀನಿ ಅಂದಿದ್ದಾರಾ ಅಂತ ಡಿಕೆ ಆಪ್ತ ಶಾಸಕ ಎಚ್ ಸಿ ಬಾಲಕೃಷ್ಣ ಹೇಳಿದ್ರು. ಅವ್ರಿಗೆ ಇವತ್ತೊಂದು ಮಾತು ಹೇಳಿದ್ದಾರೆ ಸರ್, ನಾನು ಪೂರ್ಣಾವಧಿಯ ಸಿಎಂ ಆಗಿ ಮುಂದುವರಿಯುವ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ, ಮುಂದುವರಿತೀನಿ ಅಂತ ಹೇಳಿಲ್ವಾ? ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಇರ್ಬೋದೇನೋ, ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನ ನಾವು ಕೇಳ್ತೀವಿ. ಒಬ್ರು ದಾಖಲೆ ಮುರಿದಾಯ್ತಲ್ಲ ಅವರು, ಅದರಿಂದ ಅವ್ರಿಗೆ ಅದು ಬಿಟ್ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅದು ಹೈಕಮಾಂಡು ಮತ್ತು ಸಿದ್ದರಾಮಯ್ಯವ್ರಿಗೆ ಬಿಟ್ಟಂಥ ವಿಚಾರ. ಒಂದು ಪೀಳಿಗೆ ಮುಗಿದ ಮೇಲೆ ಇನ್ನೊಂದು ನಾಯಕತ್ವವನ್ನು ಬೆಳೆಸ್ತಕ್ಕಂಥದ್ದು ಆ ಪೀಳಿಗೆಯ ಕರ್ತವ್ಯ. ಮುಂದೆ ಕಾಂಗ್ರೆಸ್ ಪಕ್ಷ ಉಳಿಬೇಕಲ್ಲ. ಅದೇನೇ ಹೇಳಿ, ದಾಖಲೆ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಪೂರ್ಣಾವಧಿ ಸಿಎಂ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಡಿಕೆ ಆಪ್ತರು ಮಾತ್ರ ಹೈಕಮಾಂಡ್ ಸುಮ್ಮನೆ ಕೂತಿಲ್ಲ, ಎಲ್ಲವೂ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.